ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಹುಲಿ ಉಗುರು ಧರಿಸಿದ್ದ ಕಾರಣಕ್ಕೆ ಜೈಲು ಪಾಲಾಗಿದ್ದ ವರ್ತೂರು ಸಂತೋಷ್ಗೆ ಬೇಲ್ ಸಿಕ್ಕಿದೆ. ಕೋರ್ಟ್ ಹೇಳಿದ್ದೇನು? ಜೈಲಿನಿಂದ ಬಿಡುಗಡೆ ಆದ ಸಂತೋಷ್ ಎಲ್ಲಿಗೆ ಹೋದ್ರು? ಬನ್ನಿ ನೋಡೋಣ. ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ರಿಲೀಸ್. ಷರತ್ತುಬದ್ಧ ಜಾಮೀನು ನೀಡಿದ ಎಸಿಜೆಎಂ ಕೋರ್ಟ್. ಹುಲಿ ಉಗುರಿನ ಪೆಂಡೆಂಟ್ ಧರಿಸಿ ಜೈಲು ಸೇರಿದ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ಗೆ ಕೋರ್ಟ್ ಜಾಮೀನು ನೀಡಿದೆ. ಕಳೆದ 5 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ವರ್ತೂರು ಸಂತೋಷ್ಗೆ 2ನೇ ಎಸಿಜೆಎಂ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಬಿಗ್ ಬಾಸ್ ಮನೆಯಿಂದ ಜೈಲು ಸೇರಿದ ಸಂತೋಷ್. ಜೈಲಿನಿಂದ ಬಿಗ್ ಬಾಸ್ ಮನೆಗೆ ಸಂತೋಷ್ ವಾಪಸ್. ಭಾನುವಾರ ರಾತ್ರಿ ಬಿಗ್ ಬಾಸ್ ಮನೆಯಿಂದಲೇ ಬಂಧನಕ್ಕೆ ಒಳಗಾಗಿದ್ದ ವರ್ತೂರು ಸಂತೋಷ್ 5 ದಿನಗಳ ಸೆರೆವಾಸದ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ಸಾಗಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದ ಹಾಗೆ ಬಿಗ್ ಬಾಸ್ ಶೋನಿಂದ ನೇರವಾಗಿ ಬಿಗ್ ಬಾಸ್ ಮನೆಗೆ ಸನ್ಮಾನ ಮಾಡಿ ಕಳಿಸಲಾಯಿತು. $4,000 ಕ್ಯಾಶ್ ಅಥವಾ ಒಬ್ಬರ ಶ್ಯೂರಿಟಿ ಷರತ್ತು. ಏಕಾಏಕಿ ಬಂಧನ ಮಾಡಿದ್ದಕ್ಕೆ ಸಂಬಂಧಿಕರ ಕಿಡಿ. ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿದ 2ನೇ ಎಸಿಜೆಎಂ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. 4,000 ಹಣ ಅಥವಾ ಒಬ್ಬರ ಶ್ಯೂರಿಟಿ ತೆಗೆದುಕೊಳ್ಳುವಂತೆ ಆದೇಶದಲ್ಲಿ ತಿಳಿಸಲಾಯಿತು. ಆದರೆ ಬೇರೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಕ್ರಮ ತೆಗೆದುಕೊಂಡ ಅರಣ್ಯ ಅಧಿಕಾರಿಗಳು ಸಂತೋಷ್ನನ್ನು ಏಕಾಏಕಿ ಅರೆಸ್ಟ್ ಮಾಡಿದ್ದಕ್ಕೆ ಸಂತೋಷ್ ದೊಡ್ಡಪ್ಪ ಆಕ್ರೋಶ ಹೊರಹಾಕಿದ್ರು. ನಾವು ಗ್ರೌಂಡ್ ಮಾಡಿದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಾಪರ್ ಆಗಿ ಅರಣ್ಯಾಧಿಕಾರಿಗಳು ಕಂಪ್ಲೇಂಟ್ ಮಾಡಿಲ್ಲ, ಹಾಗೂ ಅವರು ನೋಟಿಸನ್ನು ಕೊಟ್ಟಿಲ್ಲ. 7 ವರ್ಷಗಳ ಶಿಕ್ಷೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ಷನ್ಗೆ ಒಳಪಟ್ಟಿದ್ರೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬರಲು ನೋಟಿಸ್ ಕೊಡಬೇಕು ಅನ್ನೋ ವಿಚಾರ ಗಮನಕ್ಕಿದ್ದರೂ ಕೂಡ ಅವರನ್ನು ಏಕಾಏಕಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿ ಅವರನ್ನು ಬಂಧನಕ್ಕಿಟ್ಟು ಮತ್ತು ಏಕಾಏಕಿ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಿ ಕಾನೂನು ವಿರುದ್ಧ ಮಾಡಿದ್ರೆ ಅದು ಆಸ್ ಪರ್ ಲಾ ಇಲ್ಲಿಗಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯಾಯಾಲಯ ನಮಗೆ ಇದು ಕೊಟ್ಟಿದೆ, ನಮ್ಗೊಂಥರ ಖುಷಿ ಆಯಿತು. ನ್ಯಾಯ ಯಾರು ಬಿಟ್ಕೊಡಲ್ಲ ಅಂತ ನೋಟಿಸ್ ಕೊಟ್ಟು ಅನಂತರ ಅರೆಸ್ಟ್ ಮಾಡಬೇಕಾಗಿತ್ತು. ಅವ್ರೇನಿಲ್ಲ, ಏಕಾಏಕವಾಗಿ ಬಿಗ್ ಬಾಸ್ ಇದರಲ್ಲಿ ಕರ್ಕೊಂಡೋಗಿದ್ದಾರೆ. ಬಟ್ ಏನು ಅಂತ ನಮಗೂ ತಿಳಿಸಿಲ್ಲ, ಬಟ್ ಅಲ್ಲಿ ಬಿಗ್ ಬಾಸಲ್ಲೂ ತಿಳಿಸಿಲ್ಲ. ತಪ್ಪು ಮಾಡಿದ್ದಾರೆ. ನಮಗೆ ಈಗ ಎಲ್ಲರಿಗೂ ಕಾನೂನು ಪ್ರಕಾರ ಆದಮೇಲೆ ಒಂದೇ ಅಲ್ವಾ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಮಾಡಿ. ಸಂಜೆ ವೇಳೆಗೆ ಸಂತೋಷ್ ಪರ ವಕೀಲರು, ಸಂಬಂಧಿಕರು, ಅಭಿಮಾನಿಗಳು ಜೈಲು ಬಳಿ ಜಮಾಯಿಸಿದ್ರು. ಕೋರ್ಟ್ ಅಮೀನ್ ಆದೇಶ ಪ್ರತಿ ನೀಡಿದ ಬಳಿಕ ವರ್ತೂರು ಸಂತೋಷ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ನಗುಮೊಗದಿಂದಲೇ ಜೈಲಿನಿಂದ ಹೊರಬಂದ ಸಂತೋಷ್ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಕೊಡದೆ ನೇರವಾಗಿ ಬಿಗ್ ಬಾಸ್ಗೆ ತೆರಳಿದ್ರು. ವರ್ತೂರು ಸಂತೋಷ್ ಹುಲಿ ಉಗುರಿನ ಪೆಂಡೆಂಟ್ ಕೇಸ್ನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು, ವರ್ತೂರು ಸಂತೋಷ್ ಸ್ನೇಹಿತ ಹಾಗೂ ಚಿನ್ನದ ಪೆಂಡೆಂಟ್ ಮಾಡಿಕೊಟ್ಟ ಚಿನ್ನದ ಅಂಗಡಿ ಮಾಲೀಕರಿಗೆ ನೋಟಿಸ್ ಕೊಡಲಾಗಿದೆ. ಆದರೆ ಇಬ್ಬರು ನಾಪತ್ತೆಯಾಗಿದ್ದು ಪತ್ತೆಗೆ ಜಾಲ ಬೀಸಲಾಗಿದೆ. ಸ್ಥಳೀಯ ಎಫ್ಎಸ್ಎಲ್ನಲ್ಲಿ ಹುಲಿ ಉಗುರು ಒರಿಜಿನಲ್ ಎನ್ನಲಾಗಿದ್ದು, ಡೆಹ್ರಾಡೂನ್ ಎಫ್ಎಸ್ಎಲ್ಗೆ ರವಾನೆ ಮಾಡಲು ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ತುಂಬಾ ಖುಷಿಯಾಗಿದೆ ಬೇಲ್ ಸಿಕ್ಕಿರೋದಕ್ಕೆ. ಬಟ್ ಇಡೀ ಕರ್ನಾಟಕ ಜನ ಸಂತೋಷನ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕನೇ ಅಲ್ಲ, ಇಡೀ ವರ್ಲ್ಡ್ ಸಪೋರ್ಟ್ ಕೊಟ್ಟಿದೆ. ತುಂಬಾ ಖುಷಿ ಆಗ್ತೈತಪ್ಪ. ರಿಲೀಸ್ ಆಗಿರೋದು ಖುಷಿ ಆಗ್ತೈತೆ. ಮಾತಾಡಿಲ್ಲಪ್ಪ, ಲಿಂಕೇ ಇಲ್ಲ, ನನ್ಗೆ ಟಚ್ಚೇ ಇಲ್ಲ. ಬಟ್ ಇವರು ಹೇಳೋದನ್ನ ಕೇಳ್ಕೊಂಡು ಇರೋದು. ನಾನು ಫೋನು ಮಾಡಿಲ್ಲಪ್ಪ, ನನ್ಗೆ ಕಾಯ್ತಾ ಇದ್ದೀನಿ, ಫೋನು ಮಾಡಿಲ್ಲ. ಮಂಜುನಾಥ್ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.